ನಮಸ್ಕಾರ ಎಲ್ರಿಗೂ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಆಗಸ್ಟ್ 13ರಿಂದನೇ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 11 ತನಕ ಶ್ರಾವಣ ಮಾಸ ಇರುತ್ತೆ. ಏನಪ್ಪ ಶ್ರಾವಣ ಮಾಸ ಅಂತ ಹೇಳಿದ್ರೆ, ಇದ್ರ ವಿಶೇಷತೆಗಳೇನಂತ ಹೇಳಿದ್ರೆ, ಶ್ರಾವಣ ಮಾಸ ಅಂತಂದರೆ ಆಷಾಢ ಆದಮೇಲೆ ಮತ್ತು ಭಾದ್ರಪದದ ಮುಂಚೆ ಬರುವಂಥದ್ದು ಇದನ್ನು ಶ್ರಾವಣ ಮಾಸ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಅತಿ ಹೆಚ್ಚು ಶಿವನಿಗೆ ಆರಾಧನೆಯನ್ನು ಮಾಡ್ತಾರೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ತಾವೆಲ್ಲರೂ ಕೂಡ ಅಂದ್ಕೊಂಡಿರೋಂಥ ಕೆಲಸಗಳು ಎಚ್ಚೆತ್ತುವಾಗಿ ಬೇಗ ಕೆಲಸಗಳ ತಡೆಯಾಗಿರುವಂಥ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಬೇಗ ಕೂಡ ಮುಗಿಯುವಂಥದ್ದು. ಮತ್ತು ಬಿಳಿಗಿರಂಗನ ಬೆಟ್ಟದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಕೂಡ ಇರುತ್ತೆ. ಬಿಳಿಗಿರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಗಳು ಕೂಡ ಇರುತ್ತೆ. ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಾಗಿ ಮೊದಲಿಂದನೂ ಬರ್ತಾ ಇದ್ದಾರೆ, ಇನ್ನೂ ಜಾಸ್ತಿನೇ ಆಗ್ತಾಯಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಮಯದಲ್ಲಿ ಈ ಶ್ರಾವಣ ಮಾಸದಲ್ಲಿ ಶನಿವಾರ ಬಿಳಿಗಿರಂಗನಾಥ ಸ್ವಾಮಿಯ ದರ್ಶನ ಪಡೆಯೋದ್ರಿಂದ ತಮ್ಮೆಲ್ಲರೂ ಕೂಡ ಅಂದ್ಕೊಂಡಂಥ ಕಾರ್ಯಗಳು ಜಯವಾಗಲಿ ಮತ್ತು ಪ್ರತಿಯೊಬ್ಬರೂ ಕೂಡ ಭಗವಂತನ ಇಚ್ಛೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬರುವಂಥ ಹುಣ್ಣಿಮೆ ಸಮಯದಲ್ಲಿ ಚಂದ್ರನು ಶ್ರವಣ ನಕ್ಷತ್ರದ ಹತ್ತಿರ ಇರ್ತಾನೆ. ಅದಕ್ಕೋಸ್ಕರ ಶ್ರಾವಣ ಅಂತ ಹೆಸರು ಬಂದಿದೆ. ಮತ್ತು ಯಶಸ್ವವಾಗಿ ಪಾರ್ವತಿ ದೇವಿಯ ಪೂಜೆಯನ್ನು ಕೈಗೊಳ್ಳಿ. ಪಾರ್ವತಿ ದೇವಿ ಅಂತ ಮತ್ತು ನಾಗದೇವತೆ ಪೂಜೆಗಳು ನಡೆಯುವಂಥದ್ದು ಈ ಮಾಸದಲ್ಲೇ ಬರುವಂಥದ್ದು. ವರಲಕ್ಷ್ಮಿ ಹಬ್ಬ ಮತ್ತು ಪಂಚಮಿ ಇವೆಲ್ಲ ಬರುವಂಥದ್ದು. ಭಗವಂತನ ಎಚ್ಚೆತ್ತವಾಗಿ ಆಶೀರ್ವಾದ ಮಾಡುವಂತಹ ಮಾಸ ಆದರೆ ತಪ್ಪಾಗಲ್ಲ. ತಾವೆಲ್ಲರೂ ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸಿ ಅಂತ ಹೇಳ್ತಾ ಎಚ್ಚೆತ್ತವಾಗಿ ಜನರು ಬಂದು ಬಿಳಿಗಿರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಶ್ರಾವಣದಲ್ಲಿ ತುಂಬಾ ಭಗವಂತನ ಹೆಚ್ಚಿಗೆ ಪಾತ್ರರಾಗಿ ಬಂದು, ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಭಗವಂತನ ಧ್ಯಾನದಲ್ಲಿ ಮುಳುಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಶ್ರಾವಣ ತುಂಬಾ ಒಳ್ಳೆಯ ದಿವಸ. ಶ್ರಾವಣದಲ್ಲಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಕಷ್ಟಗಳು ಅನುಭವಿಸಿದರೆ ಇದುವರೆಗೂ ಶ್ರಾವಣ ಕಳೆದಂಥ ಈಗ ಶ್ರಾವಣ ಮಾಸದಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ 11 ಆದಮೇಲೆ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ತಾವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಸರ್ವ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ.